ಎದಿನ.comಗೆ ಸ್ವಾಗತ. ನಾನು ಸಪನ. ಉಚಿತ ಮತ್ತು ಸಾರ್ವಜನಿಕ ಸೇವೆ ಆಗಬೇಕಾಗಿದ್ದ ಆರೋಗ್ಯ ಸೇವೆ ನಿರ್ದಯ ವ್ಯವಹಾರವಾಗಿ ಹಣ ಮಾಡೋ ಕಾರ್ಖಾನೆಯಾಗಿ ಬದಲಾಗಿದೆ. ವೈದ್ಯಕೀಯ ಮತ್ತು ಔಷಧ ಕ್ಷೇತ್ರ ಮಾಫಿಯಾ ಆಗಿ ಬದಲಾಗಿದೆ. ವೈದ್ಯಕೀಯ ಸೇವಾ ಸೌಲಭ್ಯಗಳನ್ನು ಒದಗಿಸೋ ಜಾಲವನ್ನು ಮೆಡಿಕಲ್ ಮಾಫಿಯಾ ಅಂತ ಕರೆಯಲಾಗ್ತಾ ಇದೆ. ಈ ಜಾಲದಲ್ಲಿ ವೈದ್ಯರು, ಆಸ್ಪತ್ರೆಗಳು ಹಾಗೂ ಔಷಧ ಕಂಪನಿಗಳು ಕೂಡ ಪಾಲುದಾರರಾಗಿದ್ದಾರೆ. ಸಾಮಾನ್ಯ ನಾಗರಿಕರನ್ನ ಬಹಿರಂಗವಾಗಿ ಶೋಷಣೆ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ. ಈ ಸಂಘಟಿತ ಲೂಟಿ ಎಷ್ಟು ಪ್ರಬಲ ಆಗಿದೆ ಅಂದ್ರೆ ಸರ್ಕಾರ ಮತ್ತು ಮಾಧ್ಯಮಗಳು ಅದನ್ನ ತಡೆಯುವಲ್ಲಿ ಮತ್ತು ಪ್ರಶ್ನೆ ಮಾಡುವಲ್ಲಿ ಅಸಹಾಯಕರು, ವಿಫಲರು ಕೂಡ ಆಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಈ ಮಾಫಿಯಾದಲ್ಲಿ ಕೈ ಜೋಡಿಸಿದ್ದಾರೆ. ಇಂತಹ ಮೆಡಿಕಲ್ ಮಾಫಿಯಾಗೆ ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಸುಮಾರು 11 ಮಕ್ಕಳು ಬಲಿಯಾಗಿದ್ದಾರೆ. ಅನುಮೋದನೆಯನ್ನೇ ಪಡೆಯದೆ ಔಷಧ ಮಾರುಕಟ್ಟೆಯಲ್ಲಿದ್ದ ಕೆಮ್ಮಿನ ಸಿರಪ್ ಅನ್ನ ವೈದ್ಯರು ಸಲಹೆ ನೀಡಿದ್ದು ಆ ಸಾವುಗಳಿಗೆ ಕಾರಣ ಆಗಿದೆ. ಇಂತಹ ಘಟನೆಗಳು, ಪ್ರಕರಣಗಳು ಆಗಾಗ ನಡೀತಾನೆ ಇದೆ, ಬೆಳಕಿಗೆ ಬರ್ತಾನೆ ಇದೆ. ಯಾವ ಒಂದು ಘಟನೆ ಸದ್ದು ಮಾಡುತ್ತೋ ಅಂತಹ ಸಮಯದಲ್ಲಿ ಈ ಸರ್ಕಾರಗಳು ಗಂಭೀರ ಆಗಿರುವಂತೆಯೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆಯೂ ನಟಿಸಿ ಮೌನ ಆಗ್ತವೆ. ಜನರು ಕೂಡ ಆಗ ಮರೆತು ಬಿಡ್ತಾರೆ. ಈ ಮೆಡಿಕಲ್ ಮಾಫಿಯಾ ಮುಖ್ಯವಾಗಿ 2 ರೀತಿಯಲ್ಲಿ ವರ್ಕ್ ಆಗುತ್ತೆ. ಒಂದು, ತುರ್ತು ಕಾಲದ ಔಷಧಿಗಳನ್ನು ದುಬಾರಿ ಬೆಲೆಗೆ ಮಾರೋದು. ಎರಡನೇದು, ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾದರೂ ಆ ಔಷಧವನ್ನು ಮಾರುಕಟ್ಟೆಗೆ ತರೋದು. ಒಂದನೇ ರೀತಿಯಲ್ಲಿ ಹೃದಯಾಘಾತದ ರೋಗಿಗಳಿಗೆ ಅಗತ್ಯವಾದ ಸ್ಟ್ರೆಪ್ಟೋಕಿನೇಸ್ ಇಂಜೆಕ್ಷನ್ ಬೆಲೆ 700ರಿಂದ 900 ರೂಪಾಯಿ ಇರುತ್ತೆ. ಆದರೆ ವೈದ್ಯರು ಇದನ್ನು 9,000 ರೂಪಾಯಿ ದರದೊಂದಿಗೆ ಮಾರಾಟ ಮಾಡ್ತಾರೆ. ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಹಣ ಮುಖ್ಯನೋ ಬದುಕೋದು ಮುಖ್ಯನೋ ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಸುಲಿಗೆ ಮಾಡ್ತಾರೆ. ಹಾಗೇನೆ ಟೈಫಾಯ್ಡ್ಗೆ ನೀಡಲಾಗೋ ಮೋನೋಸೆಫ್ ಇಂಜೆಕ್ಷನ್ ಸಗಟು ಬೆಲೆ 25 ರೂಪಾಯಿ ಇದೆ. ಆದರೆ ಆಸ್ಪತ್ರೆಗಳು ಅದನ್ನು 53 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಆಗಲೂ ಕೂಡ ರೋಗಿಗಳಿಗೆ ಅದೇ ಸಂದಿಗ್ಧತೆ. ಇನ್ನು ಡಯಾಲಿಸಿಸ್ ಪಡೆಯೋ ರೋಗಿಗಳಿಗೆ ನೀಡಲಾಗೋ ಇಂಜೆಕ್ಷನ್ ಬೆಲೆ ಕೇವಲ 500 ರೂಪಾಯಿ. ಆದರೆ ಅದನ್ನು ಆಸ್ಪತ್ರೆಗಳು ಮತ್ತು ವೈದ್ಯರು 1800 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅದನ್ನು ಹೊರಗಿನ ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋದಕ್ಕೆ ವೈದ್ಯರು ಮತ್ತು ಆಸ್ಪತ್ರೆಗೆ ಮಾತ್ರನೇ ಅವಕಾಶ ಇರೋದ್ರಿಂದ ರೋಗಿಗಳಿಗೆ ಬೇರೆ ಆಯ್ಕೆ ಇರೋದಿಲ್ಲ. ಕೇಳಿದಷ್ಟು ಹಣವನ್ನ ಕೊಟ್ಟು ಪಾವತಿ ಮಾಡಿ ತಗೊಳ್ಳೇಬೇಕು. ಇನ್ನು ಜೆನರಿಕ್ ಔಷಧದ ಬೆಲೆ 45 ರೂಪಾಯಿ ಮಾತ್ರನೇ ಇದೆ. ಆದರೆ ವೈದ್ಯರು ಅದನ್ನ ಸಾಮಾನ್ಯವಾಗಿ 540 ರೂಪಾಯಿಯ ಬೆಲೆಗೆ ಮಾರಾಟ ಮಾಡ್ತಾರೆ. ಜೊತೆಗೆ ಈ ಔಷಧ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡುವಂತೆ ರೋಗಿಗಳಿಗೆ ಸೂಚನೆ ನೀಡುವುದಕ್ಕಾಗಿಯೂ ಕೂಡ ವೈದ್ಯರಿಗೆ ಕಮಿಷನ್ ಅನ್ನು ನೀಡ್ತವೆ. ಇನ್ನು ಪ್ರಯೋಗಾಲಯ ಪರೀಕ್ಷೆಗಳಂತೂ ಹಣ ಹೀರೋ ತಿಗಣೆಗಳಂತೆ ಆಗ್ಬಿಟ್ಟಿದ್ದಾವೆ. ಪರೀಕ್ಷೆಗಳಿಗೆ ತಗಲೋ ವೆಚ್ಚ, ಪ್ರಯೋಗಾಲಯಗಳ ದುಬಾರಿ ಲಾಭದ ಮೊತ್ತ ಮತ್ತು ವೈದ್ಯರಿಗೆ ನೀಡಲಾಗೋ ಕಮಿಷನ್ ಎಲ್ಲವನ್ನೂ ಕೂಡ ಒಳಗೊಂಡು ಸಾಮಾನ್ಯ ವೆಚ್ಚಕ್ಕಿಂತ 5-6 ಪಟ್ಟು ಹೆಚ್ಚು ಹಣ ಸುಲಿಗೆ ಮಾಡಲಾಗುತ್ತೆ. ಅಲ್ಟ್ರಾಸೌಂಡ್ ಪರೀಕ್ಷೆಗೆ ತಲುಪೋ ಸಾಮಾನ್ಯ ವೆಚ್ಚ 240 ರೂಪಾಯಿ. ಆದರೆ ಅವುಗಳಿಗೆ ಖಾಸಗಿ ಪ್ರಯೋಗಾಲಯಗಳಲ್ಲಿ 1000 ರೂಪಾಯಿಗಳಿಗೆ ಹೆಚ್ಚು ಹಣವನ್ನು ವಿಧಿಸಲಾಗ್ತಾ ಇದೆ. ಹಾಗೆಯೇ MRI ಸ್ಕ್ಯಾನ್ಗಳಲ್ಲಿ ಸ್ಕ್ಯಾನ್ ಮಾಡಿಸೋದಕ್ಕೆ ಸೂಚಿಸೋ ವೈದ್ಯರಿಗೆ ಕನಿಷ್ಠ 3000 ರೂಪಾಯಿ ಕಮಿಷನ್ ಹೋಗುತ್ತೆ. ಅಂದರೆ ಆ ಕಮಿಷನ್ಗಿಂತ ಹೆಚ್ಚಿನ ಲಾಭವನ್ನು ಪ್ರಯೋಗಾಲಯಗಳು ಪಡಿತಾ ಇದ್ದಾವೆ. ಅಂದರೆ ಒಂದು MRI ಸ್ಕ್ಯಾನ್ಗೆ ಸಾಮಾನ್ಯ ದರ 2000 ರೂಪಾಯಿ ಇದ್ದರೆ ವೈದ್ಯರ ಕಮಿಷನ್ 3000 ರೂಪಾಯಿ. ಈ ಪ್ರಯೋಗಾಲಯಗಳ ಲಾಭದ ಮೊತ್ತ 5000 ರೂಪಾಯಿ. ಒಟ್ಟು 10,000 ರೂಪಾಯಿಗಳನ್ನು ರೋಗಿಗಳಿಂದ ವಸೂಲಿ ಮಾಡಲಾಗ್ತಾ ಇದೆ. ಜೊತೆಗೆ ಕಾರ್ಪೊರೇಟ್ ಆಸ್ಪತ್ರೆಗಳು ತಮ್ಮ ಮಾಸಿಕ ಗುರಿಗಳನ್ನು ತಲುಪೋ ವೈದ್ಯರ ಮೇಲೆ ಒತ್ತಡವನ್ನು ಹೇರ್ತವೆ. ಇದರ ಪರಿಣಾಮವಾಗಿ ರೋಗಿಗಳು ಅಗತ್ಯ ಇಲ್ಲದೇ ಇದ್ರೂ ಕೂಡ ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗುವಂತೆ ಮಾಡೋ ಪ್ರಹಸನಗಳು ಕೂಡ ಆಗಾಗ ನಡೀತವೆ. ದುಬಾರಿ ಬೆಲೆಗೆ ಮಾರೋ ಮಾಫಿಯಾಗಿಂತ ಗುಣಮಟ್ಟ ಪರೀಕ್ಷೆಯಲ್ಲಿ ತಿರಸ್ಕೃತಗೊಂಡ ಔಷಧಗಳನ್ನು ಮಾರುಕಟ್ಟೆಗೆ ತರೋದು ಹೆಚ್ಚು ಅಪಾಯಕಾರಿ. ವೈದ್ಯಕೀಯ ಮಾನದಂಡಗಳನ್ನು ಪೂರೈಸುವಲ್ಲಿ ವಿಫಲವಾಗೋ ಔಷಧ ಕಂಪನಿಗಳು ಆಳುವವರಿಗೆ ಖಜಾನೆಯ ಹಣವನ್ನು ಸುರಿದು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರ್ತಾರೆ, ಮಾರಾಟ ಮಾಡ್ತಾರೆ. ಮುಂಬೈ ಮೂಲದ ಅವಿಯೋ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಪರವಾನಗಿಯನ್ನ ಪಡೆಯದೇನೆ ಹೆಚ್ಚು ವ್ಯಸನಕಾರಿ ಓಪಿಯಾಯ್ಡ್ಗಳನ್ನು ತಯಾರು ಮಾಡ್ತಾ ಇದೆ. ಅವುಗಳನ್ನು ವಿಭಿನ್ನ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಮತ್ತು ಕಾನೂನುಬದ್ಧ ಔಷಧಿಗಳಂತೆ ಪ್ಯಾಕ್ ಮಾಡಿ ಪಶ್ಚಿಮ ಆಫ್ರಿಕಾಗೆ ಅಕ್ರಮವಾಗಿ ರಫ್ತನ್ನು ಮಾಡ್ತಾ ಇದೆ. ಆ ಕಾನೂನು ಬಾಹಿರ ಔಷಧಿಗಳನ್ನು
ಘಾನಾ, ನೈಜೀರಿಯಾ ಹಾಗೂ ಕೋಟ್ ಡಿ ಐಒಇಆರ್ ಸೇರಿದಂತೆ ವಿವಿಧ ರಾಷ್ಟ್ರಗಳಲ್ಲಿ ಮಾರಾಟವನ್ನ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಆ ದೇಶಗಳಲ್ಲಿ ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟು ಉಂಟಾಗ್ತಾ ಇದೆ ಅಂತ ಬಿಬಿಸಿ ತನಿಖಾ ವರದಿ ವಿವರಿಸಿದೆ. ಅವಿಯೋ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಔಷಧಗಳಲ್ಲಿ ಹಾನಿಕಾರಕ ಪದಾರ್ಥಗಳಾದ ಟ್ಯಾಂಪ್ಯಾಟಾಡಲಾ, ಓಪಿಯಾಯ್ಡ್ ಮತ್ತು ಸ್ನಾಯು ಸಡಿಲಗೊಳಿಸೋ ಕ್ಯಾರಿಸೋಪ್ರೋಡಾಲ್ಗಳನ್ನ ಬಳಸಲಾಗ್ತಾ ಇದೆ. ಇವು ಹೆಚ್ಚು ವ್ಯಸನಕಾರಿಯಾಗಿದ್ದಾವೆ, ಉಸಿರಾಟದ ತೊಂದರೆಗಳು ಮತ್ತು ನಾನಾ ರೋಗಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಈ ಔಷಧಗಳನ್ನ ಯುರೋಪ್ನಲ್ಲಿ ನಿಷೇಧ ಮಾಡಲಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇಷ್ಟೇ ಅಲ್ಲ, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಬಿಹಾರ ಹಾಗೂ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಹೆಚ್ಚಾಗಿ ಅಕ್ರಮ ಔಷಧಿಯನ್ನ ತಯಾರಿಸೋ ಕಾರ್ಖಾನೆಗಳಿದ್ದಾವೆ. ಇವುಗಳು ನೋವು ನಿವಾರಕಗಳು, ಆಂಟಿಬಯೋಟಿಕ್ಗಳು ಮತ್ತು ವಿಟಮಿನ್ಗಳಂತಹ ನಕಲಿ ಔಷಧಗಳನ್ನು ಉತ್ಪಾದನೆ ಮಾಡ್ತವೆ. ಮಧ್ಯಪ್ರದೇಶದಲ್ಲಿ ಹಲವಾರು ಮಕ್ಕಳನ್ನ ಕೊಂದ ಕೋಲ್ಡಿಫ್ ಅನ್ನೋ ಸಿರಪ್ ಕೂಡ ವೈದ್ಯಕೀಯ ಮಾನದಂಡಗಳನ್ನು ಪೂರೈಸಿರಲಿಲ್ಲ. ಹೀಗಾಗಿನೇ ಆ ಸಿರಪ್ ಅನ್ನ ತಯಾರಿಸೋ ಸ್ರೇಸನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯ ಪರವಾನಗಿಯನ್ನ ಈಗ ಡ್ರಗ್ ಕಂಟ್ರೋಲ್ ಬೋರ್ಡ್ ರದ್ದುಗೊಳಿಸಿದೆ. ಆದರೆ ಈ ಹಿಂದೆ ತಮಿಳುನಾಡಿನಲ್ಲಿ ಈ ಕೋಲ್ಡ್ರಿಫ್ ಸಿರಪ್ ಅನ್ನ ಅಲ್ಲಿನ ಸರ್ಕಾರ ನಿಷೇಧ ಮಾಡಿತ್ತು. ಆದರೂ ಇಡೀ ದೇಶದಾದ್ಯಂತ ಅವುಗಳ ಮಾರಾಟ ಲೀಲಾಜಾಲವಾಗಿಯೇ ನಡೀತಾ ಇತ್ತು. ತಮಿಳುನಾಡು ಸರ್ಕಾರದಂತೆಯೇ ಕೇಂದ್ರ ಸರ್ಕಾರ ಮತ್ತು ಡ್ರಗ್ ಕಂಟ್ರೋಲ್ ಬೋರ್ಡ್ ಆಗ್ಲೇನೆ ಎಚ್ಚೆತ್ತುಕೊಂಡಿದ್ರೆ ಇತ್ತೀಚಿನ ಮಕ್ಕಳ ಸಾವಿನ ದುರಂತ ನಡೀತಾನೆ ಇರಲಿಲ್ಲ. ಗಮನಾರ್ಹವಾಗಿ ಈ ವಿಷಕಾರಿ ಔಷಧಿಗಳನ್ನ ವಿವಿಧ ದೇಶಗಳಿಗೆ ಸಾಗಿಸೋದಕ್ಕೆ ಬೃಹತ್ ಜಾಲವೇ ಕೆಲಸ ಮಾಡ್ತಾ ಇದೆ. ಡ್ರಗ್ ಲಾರ್ಡರ್ಗಳು ಇಡೀ ಜಾಲವನ್ನೇ ನಿಯಂತ್ರಣ ಮಾಡ್ತಾ ಇದ್ದಾರೆ. ಈ ಜಾಲಕ್ಕೆ ಆರೋಗ್ಯ ಕ್ಷೇತ್ರ ಮತ್ತು ನಿಯಂತ್ರಕ ಸಂಸ್ಥೆಗಳಲ್ಲಿನ ಭ್ರಷ್ಟಾಚಾರ ದಾಳ ಆಗಿದೆ. ಅದನ್ನ ಇತ್ತೀಚೆಗೆ ಸದ್ದು ಮಾಡಿದ ಚುನಾವಣಾ ಬಾಂಡ್ಗಳು ಸಾಬೀತು ಮಾಡಿದಾವೆ. ಕಳಪೆ ಗುಣಮಟ್ಟದ ಔಷಧ ಉತ್ಪಾದನಾ ಕಂಪನಿಗಳು ಭಾರತೀಯ ರಾಜಕೀಯದಲ್ಲಿ ಹೆಚ್ಚು ಸದ್ದು ಮಾಡಿದ ಚುನಾವಣಾ ಬಾಂಡ್ಗಳನ್ನ ಬಳಕೆ ಮಾಡಿಕೊಂಡು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನ ನೀಡಿದಾವೆ ಅನ್ನೋದು ಪತ್ತೆ ಆಗಿದೆ. ಕಳಪೆ ಔಷಧಗಳನ್ನ ತಯಾರಿಸಿದ ಪ್ರಮುಖ 7 ಕಂಪನಿಗಳಾದ ಹೆಟೆರೋ ಲ್ಯಾಬ್ಸ್ ಮತ್ತು ಹೆಟೆರೋ ಹೆಲ್ತ್ ಕೇರ್, ಟೊರೊಂಟೊ ಫಾರ್ಮಾ, ಜೈಡಸ್ ಹೆಲ್ತ್ ಕೇರ್, ಗ್ಲೆನ್ಮಾರ್ಕ್, ಸಿಪ್ಲಾ, ಐಪಿಸಿಎ ಲ್ಯಾಬೋರೇಟರೀಸ್ ಲಿಮಿಟೆಡ್ ಹಾಗೂ ಎಂಟಾಸ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ಹೆಚ್ಚು ದೇಣಿಗೆಯನ್ನು ನೀಡಿದಾವೆ. ಆ ಮೂಲಕ ತಮ್ಮ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಇರುವಂತೆ ನೋಡಿಕೊಂಡಿದ್ದಾವೆ ಅಂತ ಆರೋಪ ಮಾಡಲಾಗಿದೆ. ಸರ್ಕಾರ ಮತ್ತು ಕಂಪನಿಗಳ ನಡುವೆ ಈ ಕೊಡುಕೊಳ್ಳುವಿಕೆ ಅಂದ್ರೆ ಕ್ವಿಡ್ ಪ್ರೊ ಕ್ವೋ, ಈ ಹೊಂದಾಣಿಕೆ ವೈದ್ಯಕೀಯ ಕ್ಷೇತ್ರದ ಅಪರಾಧಗಳಿಗೆ ಕಡಿವಾಣವನ್ನ ಹಾಕೋದಕ್ಕೆ ಅಡೆತಡೆಯಾಗಿದೆ. ಕಠಿಣ ಕಾನೂನುಗಳು ಇದ್ರೂ ಕೂಡ ಅವುಗಳನ್ನು ಜಾರಿಗೊಳಿಸೋದು ದುರ್ಬಲ ಆಗಿದೆ. ಇದರ ಪರಿಣಾಮವಾಗಿ ನಕಲಿ ಮತ್ತು ಕಳಪೆ ಔಷಧಗಳು ವೈದ್ಯಕೀಯ ಕ್ಷೇತ್ರವನ್ನ ಆವರಿಸಿಕೊಂಡ್ಬಿಟ್ಟಿದೆ. ಇವುಗಳು ನಾನಾ ರೀತಿಯ ಸೋಂಕುಗಳು ಮತ್ತು ಅಂಗಾಂಗ ವೈಫಲ್ಯಕ್ಕೆ ಕಾರಣ ಆಗ್ತವೆ, ಸಾವಿಗೂ ಕೂಡ ಗುರಿ ಮಾಡುತ್ತೆ. ಈಗ ಮಧ್ಯಪ್ರದೇಶದಲ್ಲಿ ಕೆಮ್ಮಿನ ಸಿರಪ್ನಿಂದ ಮಕ್ಕಳು ಸಾವನ್ನಪ್ಪಿದ ರೀತಿಯ ಪ್ರಕರಣಗಳು ಬೆಳಕಿಗೆ ಬಂದಾಗ ಸರ್ಕಾರಗಳು ಗಂಭೀರತೆಯ ಮುಖವಾಡವನ್ನ ಧರಿಸ್ತವೆ. ಈ ವಿವಾದ ಬದಿಗೆ ಸರಿತಾ ಇದ್ದಂತೆಯೇ ಮೆಡಿಕಲ್ ಮಾಫಿಯಾ ನಿರಾಯಾಸವಾಗಿ ತಮ್ಮ ಕಸುಬನ್ನ ಮುಂದುವರಿಸ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.